ಈಗ ತಾವೇನು ಕಳೆದ ಬಾರಿ ಆದಂತಹ ಒಂದು 2 ಹಳ್ಳಿಗಳು ಕಂಪ್ಲೀಟ್ ಸರ್ವನಾಶ ಆದವಲ್ಲ ಸರ್, ಆ ಭಾಗ ಆಗಿರ್ಬೋದು, ಮತ್ತು ಈಗ ಏನು ಸುರಂಗ ಮಾರ್ಗದ ಬಳಿಯಲ್ಲಿ ನಡೆದಿರುವಂತಹ ಭೂಕುಸಿತ, ಈ ರೀತಿ ಸರ್ ನಮ್ಮಲ್ಲಿ ಪರ್ವತ ಶ್ರೇಣಿ ಅಂದ್ರೆ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿ ಇರೋದು 10 ಜಿಲ್ಲೆಗಳು ಪ್ರಮುಖ ಅಂದ್ರೆ ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಮೈಸೂರು ಮತ್ತು ಹಾಸನ ಮತ್ತು ಸ್ವಲ್ಪ ಬೆಳಗಾವಿ. ಸೊ ಈ ತರ ಈ 10 ಜಿಲ್ಲೆಗಳಲ್ಲಿ ಸರ್ ಕೇರಳದಂತಹ ಭೂ ರಚನೆ ಹೊಂದಿರುವಂತಹ ಜಿಲ್ಲೆ ಯಾವುದು ಸರ್? ಅತ್ಯಂತ ಹೆಚ್ಚು ಭೂಕುಸಿತವಾಗಬಲ್ಲದಾದಂತಹ ಭೌಗೋಳಿಕ ರಚನೆ ಇರುವಂತಹ ಜಿಲ್ಲೆ ಯಾವುದು ಸರ್? ಈಗ ನೋಡಿ, ಕೊಡಗು ನಂಬರ್ 1, ನಂಬರ್ 2 ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮತ್ತೆ ಉತ್ತರ ಕನ್ನಡ. ಈ 3 ಜಿಲ್ಲೆಗಳಲ್ಲಿ ಹೆಚ್ಚಿನ ಆತಂಕ ಇದೆ. ಚಿಕ್ಕಮಗಳೂರು ಕೂಡ ಒಂದ್ ಸ್ವಲ್ಪ ಮಟ್ಟಿಗಿದೆ, ಶಿವಮೊಗ್ಗ ಪಾರ್ಟ್ ಇದೆ, ಪಾರ್ಟ್ ಹಾಸನ್ ಇದೆ. ಸೊ ಈ ಎಲ್ಲಾ ಜಿಲ್ಲೆಗಳು ಕೂಡ ಪಶ್ಚಿಮ ಘಟ್ಟಗಳೇನಿವೆ, ಕಡಿದಾದ ಪ್ರದೇಶಗಳೇನಿದೆ, ಸ್ಟೀಪ್ ಇಳಿಜಾರುಗಳೇನಿವೆ, ಅವೆಲ್ಲವೂ ಕೂಡ ವಲ್ನರಬಲ್. ಸೊ ಇದು ಯಾತಕ್ಕೆ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಾಗುತ್ತೆ ಅಂದ್ರೆ 100-150 ಅಡಿ ಆಳದ ಸಾಯಿಲ್ ಪ್ರೊಫೈಲ್ ಡೆವಲಪ್ ಆಗಿರುತ್ತೆ. ಅದು ಲ್ಯಾಟ್ರೈಟ್ ಸಾಯಿಲ್ ಅಂತ ಹೇಳ್ತೀವಿ. ಅದು ಕೆಂಪು ನುಣ್ಣನೆ ಮಣ್ಣು, ಅದರಲ್ಲಿ ನುರುಜುಗಲ್ ಇರಲ್ಲ, ವೆದರ್ಡ್ ರಾಕ್ ಇರಲ್ಲ, ರಾಕ್ ಇರಲ್ಲ, ಬರೀ ಮಣ್ಣು, ಲ್ಯಾಟ್ರಿಟಿಕ್ ಸಾಯಿಲ್. ಸೊ ಆ ಸಾಯಿಲ್ಗೆ ಈ ರೀತಿಯ ಮಳೆ ಬಿದ್ದಾಗ ಏನೊಂದು 20-30 ಮಿಲಿಮೀಟರ್ ಬಿದ್ರೆ ಪರವಾಗಿಲ್ಲ, 50-100 ಮಿಲಿಮೀಟರ್ ಬಿದ್ರೆ ಅದು ಆಳಕ್ಕೆ ಇಳಿಯುತ್ತೆ. 150-200 ಮಿಲಿಮೀಟರ್ ಆದ್ರೆ ಹೆಚ್ಚಿನ ಮಳೆ ಆಳಕ್ಕೆ ಇಳಿಯುತ್ತೆ. ಅಲ್ಲಿ ಒಳಗಡೆ ಮಿಕ್ಸ್ ಆಗಿ ಸಾಯಿಲ್ ಪೈಪಿಂಗ್ ತರ ಆಗಿ ಅಥವಾ ಸ್ಯಾಚುರೇಷನ್ ಆಗಿ ಎಂಟೈರ್ ಥಿಂಗ್, ಆ ಪೋರ್ ಸ್ಪೇಸ್ ಪೂರ್ತಿ ಮಾಯಿಶ್ಚರ್ ತುಂಬಿಕೊಂಡು ಎಂಟೈರ್ ಥಿಂಗ್ ಹರಿದು ಬಂದ್ಬಿಡುತ್ತೆ. ಈಗ ನೀವು ಇದಕ್ಕೆ ಏನ್ ಹೇಳ್ತೀರ, ಉದಾಹರಣೆ ಕೊಡ್ಬೇಕು ಅಂತಂದ್ರೆ ನೀವು ಭಟ್ಕಳದಲ್ಲಿ ಆಯ್ತಲ್ಲ, ಕರೆಕ್ಟ್. ಸೊ ಆ ರೀತಿ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇದು ಕಾಮನ್ ಬಿಡಿ. ಇದು ನಾವು ಪ್ರತಿ ವರ್ಷ ಇಷ್ಟೇ ಮಳೆ ಬರುತ್ತೆ, ಮುಂದಿನ ವರ್ಷ ಕಮ್ಮಿ ಬರುತ್ತೆ, ಇದಾಗಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ಪ್ರಿಪೇರ್ಡ್ನೆಸ್ ಇರಬೇಕು. ಈ ಕಸ್ತೂರಿ ರಂಗನ್ ರಿಪೋರ್ಟ್ ನ ನೀವು ದೇವರ ಪೂಜೆ ರೂಮ್ ನಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ, ಆದ್ರೆ ಅದರಿಂದ ಏನೇನು ಪ್ರಯೋಜನ ಇಲ್ಲ. ಅದನ್ನ ಹೋಲ್ಡ್ ಅಲ್ಲಿ ಇಡೋದಕ್ಕೆ ತೀರ್ಮಾನ ಮಾಡ್ತಲ್ಲ ಸರ್ ಸರ್ಕಾರ. ಯಾಕೆ ಅಂತಂದ್ರೆ ಸರ್, ಗಾಡ್ಗಿಲ್ ಅವ್ರು ಕೊಟ್ಟಿದ್ದು ಸುಮಾರು ಏನು ಅಂತಂದ್ರೆ ಒಂದು 64% ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿದ್ರು. ಕಸ್ತೂರಿ ರಂಗನ್ ಅವರು ಅದನ್ನ ಕಡಿಮೆ ಮಾಡಿ ಒಂದು 30% ಇಳಿಸಿದ್ರು. ಕೊನೆಗೆ ಇದರಿಂದ ಮಲೆನಾಡು, ಕರಾವಳಿ ಮತ್ತು ಪಶ್ಚಿಮ ಘಟ್ಟಗಳ ಭಾಗಗಳಲ್ಲಿ ಯಾವುದೇ ರೀತಿಯಂತ ಅಭಿವೃದ್ಧಿ, ಆಸ್ಪತ್ರೆ, ರಸ್ತೆ ಸೇರಿದಂತ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸೋದಕ್ಕಾಗೋದಿಲ್ಲ, ಇಂತಹ ವರದಿಗಳನ್ನ ನಾವು ಗಮನಕ್ಕೆ ತೆಗೆದುಕೊಂಡ್ರೆ ಅಂತ ಅದನ್ನು ಪಕ್ಕಕ್ಕಿಟ್ಟಿದ್ದಾರೆ ಸರ್. ಆಮೇಲೆ ಸರ್, ಇಂತಹ ಪಶ್ಚಿಮ ಘಟ್ಟ ಭಾಗಗಳಲ್ಲಿ ಅಣೆಕಟ್ಟು, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ಕಟ್ಟೋದು, ಸೇತುವೆ ಕಟ್ಟೋದು, ಅಥವಾ ಕಲ್ಲು ಗಣಿಗಾರಿಕೆ ನಡೆಸೋದು, ಅಥವಾ ಮರಳು ಮಾಫಿಯಾ ನಡೆಸೋದು ಇಲ್ಲ. ನೀವು ಉತ್ತರ ಕನ್ನಡ ಜಿಲ್ಲೆ ತಗೊಳ್ಳಿ ಸರ್, ಎಷ್ಟು ಡ್ಯಾಮ್ಸ್ ಇದೆ. ನಮ್ಮ ಸೂಪರ್ ಡ್ಯಾಮ್ ಇದೆ, ತಟ್ಟಿಹಾಳ್ ಡ್ಯಾಮ್ ಇದೆ, ಬೊಮ್ಮನಹಳ್ಳಿ ಡ್ಯಾಮ್ ಇದೆ, ಕದ್ರಾ ಡ್ಯಾಮ್ ಇದೆ. ಸೊ ಇಂತಹ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಡ್ಯಾಮ್ಗಳನ್ನ ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲೇ ಕಟ್ಟಿದ್ದೀವಿ ಸರ್ ನಾವು. ಈಗ ನೋಡಿ, ಡ್ಯಾಮ್ಗಳು ಒಂದು ರೀತಿ ಸಿಲ್ಟಿಂಗ್ ಆಗಿದೆ, ಅದರಿಂದ ಸಮಸ್ಯೆ ಇದೆ. ನೀರ್ ಸ್ಟೋರೇಜ್ ಕಮ್ಮಿ ಆಗಿದೆ, ನೀರೆಲ್ಲ ಹೊರದೊರಟೋಗ್ತಾ ಇದೆ, ಲಾಸ್. ಅದು ಡಿಸಿಲ್ಟಿಂಗ್ ಮಾಡಬೇಕಾಗಿದೆ. ಡ್ಯಾಮ್ಗಳು ಬಯೋಸೆನ್ಸಿಟಿವ್ ಝೋನ್ ನಲ್ಲಿ ಕಟ್ಟಬಾರ್ದು, ಬ್ಯಾನ್ ಮಾಡಿದ್ದಾರೆ. ಆದ್ರೆ ವ್ಯಾಲಿ ದೊಡ್ಡದಾಗಿರೋ, ಅಗಲವಾಗಿರೋ ಕಡೆ ಡ್ಯಾಮ್ಗಳು ಕಟ್ಟೋದಕ್ಕೆ ಅನುಕೂಲ ಇರೋ ಕಡೆ ಎಲ್ಲಾ ಕಡೆ ಡ್ಯಾಮ್ ಕಟ್ಟಕ್ಕಾಗಲ್ಲ. ಫಾಲ್ಟ್ ಝೋನು, ಶಿಯರ್ ಝೋನು, ಲಿಡಿಮೆಂಟ್ ಬಂದ್ರೆ ಅಥವಾ ಬೇರೆ ರೀತಿಯ ರಾಕ್ ಟೈಪ್ಸ್ ಬಂದ್ರೆ, ಸಾಫ್ಟ್ ರಾಕ್ಸ್ ಇದ್ರೆ ನಾವು ಕಟ್ಟಕ್ಕಾಗಲ್ಲ. ಎಲ್ಲಾ ರೀತಿ ಸೂಕ್ತವಾಗಿದ್ರು ಮಾತ್ರ ಕಟ್ಟೋದಕ್ ಸಾಧ್ಯ. ಆ ಡ್ಯಾಮಿನ ಕತೆ ಒಂದರ ಆದ್ರೆ, ಇತ್ತೀಚೆಗೆ ಈ ಹೈವೇಗಳು, ಈ ಎಲೆಕ್ಟ್ರಿಕ್ ಲೈನ್ಗಳು, ಮತ್ತೆ ಹೋಮ್ ಸ್ಟೇಗಳು, ಇವೆಲ್ಲ, ಆಮೇಲೆ ವಿಂಡ್ ಮಿಲ್ಗಳು, ಇವೆಲ್ಲ ಮಾಡೋದಕ್ಕೆ ಹೋಗಿ ಕಟ್ ಮಾಡ್ತಾರೆ. ಸ್ಲೋಪ್ ಕಟ್ ಮಾಡಿದಾಗ ಟೋ ಕಟಿಂಗ್ ಅಂತೀವಿ ನಾವು ಅದನ್ನ. ಆಗ ಮೇಲಿನ ಭಾಗ ಕೂತ್ ಬಂದ್ಬಿಡುತ್ತೆ ಈಸಿಯಾಗಿ. ನಾನು ಹೇಳೋದು, ಕಸ್ತೂರಿ ರಂಗನ್ ರಿಪೋರ್ಟ್ ಎಲ್ಲಿ ಟೈಗರ್ ರಿಸರ್ವ್ ಇದೆಯೋ, ಡಿಆರ್ ಪಾರ್ಕ್ ಇದೆಯೋ, ಅಥವಾ ಎಂಡೇಂಜರ್ಡ್ ಸ್ಪೀಶೀಸ್ ಇದಾವೋ, ಬಯೋಸೆನ್ಸಿಟಿವ್ ಝೋನ್ ಇದೆಯೋ, ಅವುಗಳನ್ನು ಹೊರತುಪಡಿಸಿ ಆ ಜಾಗದಲ್ಲಿ ಹಳ್ಳಿಗಳಿದ್ರೆ ಅವ್ರನ್ನ ಸ್ಥಳಾಂತರಿಸಿ ಅಂತ ಅವ್ರು ಹೇಳಿರೋದು. ಕಸ್ತೂರಿ ರಂಗನ್ ಮಾಡಿಫೈಡ್ ಇವ್ರ ರಿಪೋರ್ಟ್, ಯಾರು ಮಾಧವ್ ಗಾಡ್ಗಿಲ್ ರಿಪೋರ್ಟ್. ಇವೆರಡೂ ನನಗೆ ಪ್ರಯೋಜನ ಇಲ್ಲ. ಇದು ಜಿಯಾಲಜಿಕಲ್ ಪ್ರಾಬ್ಲಮ್. ಲ್ಯಾಂಡ್ ಸ್ಲೈಡ್ ಇಸ್ ಎ ಜಿಯಾಲಜಿಕಲ್ ಪ್ರಾಬ್ಲಮ್. ಮಳೆ ಈಸ್ ಜಿಯೋಮೀಟಿಯೋಲಾಜಿಕಲ್ ಪ್ರಾಬ್ಲಮ್. ಬರೀ ಮೀಟಿಯೋಲಾಜಿಕಲ್ ಅಂದ್ರೆ ಜಿಯೋಮೀಟಿಯೋಲಾಜಿಕಲ್, ಎರಡಕ್ಕೂ ಸಂಬಂಧ ಇದೆ. ಸೊ ಹೀಗಾಗಿ ಈ ಯಾರಾದ್ರೂ ಒಬ್ರು ಕಾಂಪಿಟೆಂಟ್ ಜಿಯಾಲಜಿಸ್ಟ್ ಇಟ್ಕೊಂಡು ಫೆಸಿಲಿಟೀಸ್ ಕೊಟ್ಟು 6 ತಿಂಗಳು 1 ವರ್ಷದಲ್ಲಿ ಈ ನಾವೇನ್ ಹೇಳಿದ್ವು ಎತ್ತುಗಳು, ಸ್ಟೀಪ್ ಸ್ಲೋಪ್ ಇರುವಂತ ಜಾಗಗಳಲ್ಲಿ ಅಸೆಸ್ಮೆಂಟ್ ಮಾಡಿಸಿ, ಅದು ಲ್ಯಾಂಡ್ ಸ್ಲೈಡ್ ಇಸ್ ಅ ಸ್ಟಡಿ, ಸೈಂಟಿಫಿಕ್ ಸ್ಟಡಿ. ಒಂದು 35-40
ಪ್ಯಾರಾಮೀಟರ್ಸ್ ಇಟ್ಕೊಂಡು ಡೇಟಾ ಕಲೆಕ್ಟ್ ಮಾಡಿ ಅದನ್ನ ಮಾರ್ಕಿಂಗ್ ಮಾಡಿ ಅಸೆಸ್ಮೆಂಟ್ ಮಾಡಿ ನಾವು ಕ್ಲಾಸಿಫೈ ಮಾಡ್ಬೇಕಾಗತ್ತೆ. ಹೈಲಿ ಹಜಾರ್ಡಸ್, ಲೆಸ್ ಹಜಾರ್ಡಸ್, ನಾರ್ಮಲ್ ಅಂತ. ಲೆಸ್ ಹಜಾರ್ಡಸ್ ಅಂಡ್ ನಾರ್ಮಲ್ ಯಾವ್ದಿದೆಯೋ ಅಲ್ಲಿ ಯಾವ್ದಾದ್ರು ಹಳ್ಳಿಗಳಿದ್ರೆ ಇರೋದು ಬಿಟ್ಬಿಡಿ. ಹೈಲಿ ಹಜಾರ್ಡಸ್ ಇದ್ರೆ ಆ ಹಳ್ಳಿಗಳನ್ನ ಸ್ಥಳಾಂತರ ಮಾಡಿ. ಅವು ಇವತ್ತಲ್ಲ ನಾಳೆ, ಒಂದಲ್ಲ ಒಂದಿನ ಬೀಳ್ತವೆ. ಇವತ್ತು 5 ವರ್ಷ ಆದ್ಮೇಲೆ ಅದಕ್ಕೆ ಡೇಂಜರ್ ಇದೆ, 10 ವರ್ಷ ಆದ್ಮೇಲೆ ಡೇಂಜರ್ ಇದೆ. ಈ ರೀತಿ ಸೈಂಟಿಫಿಕ್ ಅಪ್ರೋಚ್ ಇರಬೇಕು. ನಾಳೆ ಆಗೋದನ್ನು ಇವತ್ತೇ ಅವಾಯ್ಡ್ ಮಾಡ್ಬೇಕು. ಅವ್ರನ್ನ ಸೇಫ್ ಜಾಗಗಳಿಗೆ ತನ್ನಿ, ಸೇಫ್ ಪ್ಲೇಸ್ಗಳಿಗೆ. ಅದು ಬಿಟ್ಬಿಟ್ಟು ಆಗ್ಬಾರ್ದು ಅಂತ. ಪ್ರತಿ ವರ್ಷ ಈ ರೀತಿ ಘಟನೆ ಆಗುತ್ತೆ, ಸತ್ತೋರ್ಗೆ ಏನೋ ಒಂದ್ ಸ್ವಲ್ಪ ಕಾಂಪನ್ಸೇಷನ್ ಕೊಟ್ಬಿಡ್ತಾರೆ. ಯಾರೋ ಮಂತ್ರಿ ಹೋಗ್ತಾರೆ, ಫೋಟೋ ತೆಗೆಸ್ಕೊತಾರೆ, ಪೇಪರ್ನ ಬರುತ್ತೆ, ಅದ್ರಿಗೆ ಮುಗಿದೋಗ್ಬಿಡುತ್ತೆ ನಮ್ ಕತೆ. ನಾವು ಪ್ರತಿ ವರ್ಷ ಇದನ್ನ ನೋಡ್ತಾ ಇದ್ದೀವಿ. ಇದಲ್ಲ ಅಪ್ರೋಚ್. ಸೈಂಟಿಫಿಕ್ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಒಂದು ಶಾಶ್ವತ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದ್ರೆ ಒಂದ್ ಸ್ವಲ್ಪ ತಜ್ಞರನ್ನ ಕನ್ಸಲ್ಟ್ ಮಾಡಿ. ಇದುವರೆಗೂ ನಾನು 4-5 ವರ್ಷದಿಂದ ಈ ಮಾತು ಹೇಳ್ತಾ ಇದ್ದೀನಿ. ಕಾಂಪಿಟೆಂಟ್ ಜಿಯಾಲಜಿಸ್ಟ್ ನಮ್ಮಲ್ಲಿ ಬಹಳ ಜನ ಇದ್ದಾರೆ, ಇಂಜಿನಿಯರಿಂಗ್ ಜಿಯಾಲಜಿಸ್ಟ್ ಇದ್ದಾರೆ, ಲ್ಯಾಂಡ್ ಸ್ಲೈಡ್ ಎಕ್ಸ್ಪರ್ಟ್ಸ್ ಇದ್ದಾರೆ, ನೆದರ್ಲ್ಯಾಂಡ್ಸ್ ಹೋಗಿ PhD ಮಾಡ್ಕೊಂಡ್ ಬಂದಿದ್ದಾರೆ, ಇದರಲ್ಲಿ ವಿಶೇಷಜ್ಞರಿದ್ದಾರೆ. ಅವ್ರನ್ನ ಇಟ್ಕೊಂಡು ನೀವು ಕನ್ಸಲ್ಟ್ ಮಾಡಿ, ಟೀಮ್ ಮಾಡಿ, ನಮ್ಮ ಕರ್ನಾಟಕದ ಪಾಲ್ಗೆ ಎಷ್ಟಿದೆ ಅಷ್ಟನ್ನ ನೀವು ಅಸೆಸ್ ಮಾಡಿಸಿ. ಅದು ಇವತ್ತು ಹಳ್ಳಿಗಳು ಮಾತಾಡ್ತೀವಿ, ನಾಳೆ ಒಂದ್ ಟೌನ್ ಹೋಗ್ಬಿಡ್ಬೋದು. ನಾನು ಯಾವ ಟೌನ್ ಹೆಸರು ಹೇಳೋದಕ್ಕೆ ಇಷ್ಟ ಪಡಲ್ಲ. ಈಗ ನನಗೆ ಗೊತ್ತು ಯಾವ್ಯಾವ ಟೌನ್ ಡೇಂಜರ್ ಇದೆ ಅಂತ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಆದ್ರೆ ಯಾಕೆಂತಂದ್ರೆ ಯಾಕೆಂದ್ರೆ ಸರ್ ನಾಳೆ ಮುಂದಾಗಬಹುದಾದಂತಹ ದೊಡ್ಡ ಅನಾಹುತವನ್ನು ತಪ್ಪಿಸ್ಬೇಕಂದ್ರೆ ಸರ್ ಮುಂಜಾಗ್ರತೆ ವಹಿಸೋದು ತುಂಬಾ ಮುಖ್ಯ ಅಲ್ವಾ ಸರ್? ತಮ್ಮಂತ ತಜ್ಞರು ಈ ಬಗ್ಗೆ ವೋಕಲ್ ಆಗಿ ಮಾತಾಡಿದಾಗ್ಲೇ ಎಚ್ಚೆತ್ತುಕೊಳ್ಳೋದು ಸರ್. ಅದರ್ವೈಸ್ ಅದು ಒಂಥರ ಅನ್ಯಾಯ ಆದಂಗೆ ಆಗುತ್ತೆ. ಇಲ್ಲ ಕರೆಕ್ಟ್. ನಾವ್ ಹೇಳಿದ್ರೆ ಜನಕ್ಕೆ ಆತಂಕ, ಭಯ ಮೂಡುತ್ತೆ. ಅದು ನಮ್ಮ ಉದ್ದೇಶ ಭಯ ಆತಂಕ ಮೂಡಿಸೋದಲ್ಲ, ಮುನ್ನೆಚ್ಚರಿಕೆ ಕೊಡೋದು. ಈಗ ಒಂದು ಹಳ್ಳಿ ಜನ ಅಥವಾ 100 ಜನಕ್ಕೆ ಕಾಂಪನ್ಸೇಷನ್ 1000 ಕೋಟಿ ಕೊಡೋದ್ರ ಬದಲು ಒಂದು 5 ಕೋಟಿ 10 ಕೋಟಿ ಖರ್ಚು ಮಾಡಿಬಿಟ್ಟು ಸ್ಪೆಷಲ್ ಸ್ಟಡಿ ಮಾಡಿಸಿ. ಸರ್ಕಾರ ಅದ್ ಮಾಡಲ್ಲ. ನಾನು ನಿಮ್ಮ ಹತ್ರ ಹಿಂದೆ ಕೂಡ ಒಂದ್ಸರಿ ಚರ್ಚೆ ಮಾಡಿದ್ದೆ. ಭೂವಿಜ್ಞಾನಕ್ಕೆ ಈ ಸರ್ಕಾರದಲ್ಲಿ ಯಾರು ಗಮನ ಕೊಡ್ತಾ ಇಲ್ಲ. ಗಣಿಗಳಿಂದ ಬರೋ ಆದಾಯ ಮಾತ್ರ ಬೇಕು ಅವ್ರಿಗೆ, ಆದ್ರೆ ಭೂವಿಜ್ಞಾನದ ಅಧ್ಯಯನಗಳು ಬೇಕಿಲ್ಲ. ಸೊ ಇದು ತಪ್ಪಾಗ್ತಾ ಇದೆ ನಮ್ಮ ಸರ್ಕಾರದಲ್ಲಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಪ್ರಯಾರಿಟಿ ಕೊಡಿ, ನಂಬರ್ 1 ಪ್ರಯಾರಿಟಿ ಕೊಡಿ. ಜಿಯಾಲಜಿಗೆ ನಂಬರ್ 1 ಪ್ರಯಾರಿಟಿ ಕೊಡಿ. ಇವತ್ತು ಓದೋರಿಲ್ಲ, ಡಿಗ್ರಿ ಕಾಲೇಜಲ್ಲಿ ಕ್ಲಾಸ್ಗಳಿಲ್ಲ. ಕರೆಕ್ಟ್ ಸರ್. ಇದ್ರ ಬಗ್ಗೆ ತುಂಬಾ ವಿಸ್ತೃತವಾಗಿ ಚರ್ಚೆ ಆಗ್ಬೇಕಾಗಿದೆ ಸರ್. ಸೊ ನಾವು ಮತ್ತೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ. ನನಗೆ ಸಮಯದ ಅಭಾವ ಇರೋದ್ರಿಂದ ಮತ್ತೆ ಸರ್ ನಾವು ಈ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ಸ್ ಅ ಲಾಟ್. ಎಸ್, ಇದು ಈ ಕ್ಷಣದ ಗ್ಯಾರಂಟಿ ಬ್ರೇಕಿಂಗ್, ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.